ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಹಾಗೆಯೇ ಗುಜರಾತ್ಗೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಕಳ್ಳನನ್ನ ಬೆಂಗಳೂರಿನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸತತ ಕಾರ್ಯಾಚರಣೆ ಮಾಡಿ ಇದನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಈತ ಸುಮಾರು ಮಹಾರಾಷ್ಟ್ರ ಇರಬಹುದು, ಗುಜರಾತ್ ಇರಬಹುದು, ತೆಲಂಗಾಣ ಇರಬಹುದು, ಕರ್ನಾಟಕದಲ್ಲಿ ಸತತವಾಗಿ ಕಳ್ಳತನ ಮಾಡಿ ಪೊಲೀಸರ ಕಣ್ ತಪ್ಪಿಸಿ ಓಡಾಟವನ್ನು ನಡೆಸ್ತಿದ್ದ. ಎಷ್ಟು ಮಟ್ಟಿಗೆ ಕಳ್ಳತನ ಮಾಡ್ತಿದ್ದ ಅಂದ್ರೆ ದೊಡ್ಡ ದೊಡ್ಡ ರಾಬರಿಗಳನ್ನೇ ಮಾಡ್ತಿದ್ದ. ಮನೆ ದೋಚೋದು, ರಸ್ತೆಯಲ್ಲಿ ಸರಗಳ್ಳತನ, ಒಂದು ಬ್ಯಾಂಕ್ಗೆ ಕನ್ನ ಹಾಕುವಂಥದ್ದು, ಇಂತಹ ಹಲವಾರು ಪ್ರಕರಣಗಳು ಆತನ ಮೇಲಿತ್ತು. ಒಟ್ಟು 150ಕ್ಕೂ ಹೆಚ್ಚು ಪ್ರಕರಣ ಈತನ ಮೇಲಿತ್ತು. ಸೊ ಈತನನ್ನ ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ ಮೇಲೆ ಒಂದು ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ಹಾಗಾದ್ರೆ ಆ ಶಾಕಿಂಗ್ ವಿಚಾರ ಏನಿರಬಹುದು ಅಂತ ನೀವು ಅನ್ಕೋಬಹುದು. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುನ್ನ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನ್ಯೂಸ್ 18 ಕನ್ನಡವನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಕಳ್ಳನ ಹೆಸರು ಪಂಚಾಕ್ಷರಿ ಸ್ವಾಮಿ ಅಂತ. ಕುಖ್ಯಾತ ಕಳ್ಳ ಈತ. ಈತನನ್ನ ಸುಮಾರು ಪೊಲೀಸರು ಹುಡುಕಾಡ್ತಾ ಇದ್ರು. ಬೀಗ ಹಾಕಿದ ಮನೆ ಇರಬಹುದು, ಅದನ್ನ ಕಳ್ಳತನ ಮಾಡಿ ಈತ ಲಕ್ಸುರಿಯಸ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದ. ಐಷಾರಾಮಿ ಜೀವನ ನಡೆಸ್ತಿದ್ದ ಕಳ್ಳ ಈತ. ಈತ ಕಳ್ಳತನ ಮಾಡ್ತಿದ್ದೇ ಐಷಾರಾಮಿ ಜೀವನ ನಡೆಸೋದಕ್ಕೆ. ಸರಿಯಪ್ಪ, ತುಂಬಾ ಜನರಿಗೆ ಆಸೆ ಇರುತ್ತೆ, ಬಡತನದಿಂದ ನಾವು ಬಂದಿರ್ತೀವಿ, ನಾವು ದುಡ್ಡು ಮಾಡಬೇಕು, ಶ್ರೀಮಂತರ ತರ ನಾವು ಬಾಳ್ಬೇಕು, ಅವ್ರ ತರ ಮನೇಲಿರ್ಬೇಕು, ಅವ್ರ ತರ ಕಾರಲ್ಲಿ ಓಡಾಡಬೇಕು ಅಂತ ಆಸೆ ಇರುತ್ತೆ. ಸೊ ಹಾಗಾಗಿ ಕೆಲವರು ಕಳ್ಳತನ ದಾರಿ ಹಿಡಿತಾರೆ, ಕಳ್ಳತನ ಮಾಡಿ ಪೊಲೀಸರಿಗೆ ಸಿಕ್ಕಿಬಿದ್ದು ಅದಾದ್ಮೇಲೆ ಬುದ್ಧಿ ಬಂದು ನಿಯತ್ತಿನ ಜೀವನ ನಡೆಸುವಂತಹ ಕಳ್ಳರನ್ನ ನಾವು ನೋಡಿರ್ತೀವಿ. ಸೊ ಈ ಕಳ್ಳನ ಆಸೆ ನೋಡಿದ್ರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ. ಈತ ಲಕ್ಷಗಟ್ಲೆ ಕಳ್ಳತನ ಮಾಡಿಬಿಟ್ಟು ಬಂಗಾರವನ್ನ ಕಳ್ಳತನ ಮಾಡಿಬಿಟ್ಟು ಈತನೇ ಖುದ್ದು ಆ ಬಂಗಾರವನ್ನ ಮೆಲ್ಟ್ ಮಾಡಿ ಮಾರಾಟ ಮಾಡ್ತಿದ್ದಂತೆ, ಅನುಮಾನ ಬರಬಾರ್ದು ಅನ್ನೋಂತಹ ಕಾರಣಕ್ಕೆ. ಸೊ ಈ ಕಳ್ಳತನ ಮಾಡಿದ ದುಡ್ಡಿನಿಂದ ಈತ ಏನ್ ಮಾಡ್ತಿದ್ದ ಅನ್ನೋದು ನಿಮ್ಗೆ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ಈತ ಕಳ್ಳತನ ಮಾಡಿದಂತಹ ದುಡ್ಡಲ್ಲಿ ಬಾಲಿವುಡ್ನ ನಟಿಯರನ್ನ ಕೊಂಡ್ಕೊಳ್ತಿದ್ದಂತೆ. ಅವ್ರಿಗೆ ದುಡ್ಡು ಕೊಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ಮೋಜು ಮಸ್ತಿ ಮಾಡ್ತಿದ್ದಂತೆ. ಯಾವಾಗ ಪೊಲೀಸರು ಈತನನ್ನ ಅರೆಸ್ಟ್ ಮಾಡ್ತಾರೆ, ಇವರನ್ನ ಬಾಯ್ ಬಿಡಿಸುವಂತಹ ಕೆಲಸ ಮಾಡಿದಾಗ ಈ ಎಲ್ಲ ವಿಚಾರಗಳನ್ನ ಆತ ಬಾಯ್ ಬಿಟ್ಟಿದ್ದಾನೆ. ಸೊ ಈತ ಬಾಲಿವುಡ್ ನಟಿಯರನ್ನ ಕೊಂಡುಕೊಂಡು ಅವ್ರ ಜೊತೆ ಮೋಜು ಮಸ್ತಿಯನ್ನ ಮಾಡ್ತಿದ್ದ. ಸೊ ಅದಾದ್ಮೇಲೆ ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಈತ ಮಾಡ್ತಿದ್ದ ಕಳ್ಳತನ, ಆದ್ರೆ ಆತನ ಪ್ರೇಯಸಿಗೆ ಸುಮಾರು 3 ಕೋಟಿ ಬೆಲೆ ಬಾಳುವಂತಹ ಒಂದು ಅಪಾರ್ಟ್ಮೆಂಟ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಂತೆ. ಗುಜರಾತ್ ನಲ್ಲಿ ಒಂದು ಅಪಾರ್ಟ್ಮೆಂಟ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಈ ಪ್ರೇಯಸಿಗೆ ಬರ್ತ್ಡೇ ಅಂತೆಲ್ಲ ಬಂದಾಗ ಗಿಫ್ಟ್ ಕೊಡುವಂಥದ್ದು ಕಾಮನ್. ಅಬ್ಬಬ್ಬಾ ಅಂದ್ರೆ ಗೋಲ್ಡ್ ಗಿಫ್ಟ್ ಕೊಡ್ತಾರೆ. ಈತ ಗಿಫ್ಟ್ ಕೊಟ್ಟಿದ್ ನೋಡಿದ್ರೆ ನಿಜವಾಗ್ಲೂ ಶಾಕ್ ಅನ್ಸುತ್ತೆ. ಯಾಕಂದ್ರೆ ಈತ ಆತನ ಲವ್ವರಿಗೆ ಅಕ್ವೇರಿಯಂ ಅನ್ನ ಗಿಫ್ಟ್ ಮಾಡಿದ್ದಾನಂತೆ. ಅಬ್ಬಬ್ಬಾ ಅಂದ್ರೆ 1,000 2,000 ಅಕ್ವೇರಿಯಂ ಇರ್ಬೋದು ಅಂತ ನೀವ್ ಅನ್ಕೋಬಹುದು, ಆದ್ರೆ ತಪ್ಪು. ಬರೋಬ್ಬರಿ 22 ಲಕ್ಷ ಮೌಲ್ಯದ ಅಕ್ವೇರಿಯಂ ಅನ್ನ ಈತ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಸೊ ನಟಿಗರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಜೀವನ ಅಂದ್ರೆ ಇವನದಪ್ಪ ನೋಡ್ರಿ ಅಂತ ಕಮೆಂಟ್ ಅನ್ನ ಮಾಡ್ತಿದ್ದಾರೆ.